ಇತ್ತ ಬೀದರ್ನಲ್ಲಿ ಸಿಡಿಲು ಬಡಿದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಿಡಿಲು ಬಡಿದ ರಭಸಕ್ಕೆ ಜಮೀನಿನಲ್ಲಿ ಪಾಪ ನೆರಳಾಡಿದ್ದಾರೆ. ಜೋಳದ ರಾಶಿ ಮಾಡ್ತಾ ಇದ್ದ ವೇಳೆ ಸಿಡಿಲ್ ಆರ್ಭಟಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ 4 ಜನ. ಬಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪಾರ್ವತಿ, ನರ್ಸಿಂಗ್, ಶಿವಾಜಿ, ಆಶಾಗೆ ಗಂಭೀರವಾದಂಥ ಗಾಯ ಆಗಿದೆ. ಇನ್ನು ಗಾಯಾಳುಗಳಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇವರು ಕೂಡ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಗಾಯಾಳುಗಳಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಪಾರ್ವತಿ, ನರ್ಸಿಂಗ್, ಶಿವಾಜಿ, ಆಶಾ ಈ 4 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಗಾಳಿ ಜೋರಾಗಿ ಬಿಸಿತ್ತು ಮತ್ತು ಮಳೆ ಬಂತು ಮತ್ತು ಹಾಗೂ ಸಿಡಿಲು ಬಿದ್ದಗಸಿ 8 ಮಂದಿ ಇದ್ದು ರೀ. ಒಳಗೆ 8 ಮಂದಿ ಇದ್ದು ರೀ. 8 ಮಂದಿಯಾಗ 4 ಮಂದಿ ಏನದಪ್ಪ ಅಂದ್ರೆ ಒಂದು ಗುಡಿ ಇತ್ತು ರೀ, ಭಾರಿ ಸಣ್ಣದ ಗೋಪುರ ಇತ್ತು ರೀ. ಒಳಗೆ ಅದು ಏನೋ ಅಂದ್ರು ಒಳಗೆ ಹೋದ್ರು ರೀ, ಶರಣಾದರು. ಅದ್ರ ಬಾದ್ 4 ಮಂದಿ ಏನೋ ಹೊರಗಿದ್ದು ರೀ. ಅದಕ್ಕೇನದ 4 ಮಂದಿ ಒಳಗೆ 4 ಮಂದಿ ಹೊರಗೆ. ಅದಕ್ಕೇನದು ಅವ್ರಿಗೇನು ಸಿಡಿಲು ಬಿದ್ದಕಸಿ ಅವ್ರಿಗೇನು ಜೋರಾಗ ಆವಾಜ್ ಬಂತು, ಸೌಂಡ್ ಬಂತು, ಏನೋ ಶೆಕಿ ಬದ್ಕಸಿ. ಮತ್ತು ನಾವು ಏನು ಮಾಡಿದೆವು, ಟ್ಯಾಕ್ಟರ್ ಮುಖಾಂತರ ನಾವು ಏನು ಮಾಡಿದೆವು, ಹಾಸ್ಪಿಟಲ್, ನಮ್ಮ ಹಾಸ್ಪಿಟಲ್ ಅದ, ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿ ಟ್ಯಾಕ್ಟರ್ ಮುಖಾಂತರ ತಂದೆವು. ಅದರಿಂದ ಅಲ್ಲಿ ತುರ್ತು ಚಿಕಿತ್ಸೆ ಮಾಡ್ಕಸಿ ಮತ್ತು ನಾವೇನು ಮಾಡಿದೆವು ಅಂದ್ರೆ ಆಂಬುಲೆನ್ಸ್ ಮುಖಾಂತರ ನಾವು ಬೀದರವನ್ನು 4 ಮಂದಿಗೆ ತಂದೆವು. ಸ್ಥಿತಿ ಗಂಭೀರವಾಗಿ ಇದೆ. ಅದು ಈಗ ನೋಡ್ರಿ, ಗಂಭೀರವಾಗಿ ಸ್ಥಿತಿ ಇದೆ, ಆಲ್ರೆಡಿ ಗಂಭೀರವಾಗಿ ಇದೆ. ಸರ್, ಇವತ್ತು 8 ಮಂದಿ ಕೆಲಸಕ್ಕೆ ಹೋಗ್ತಾರೆ ಹೊಲ್ದಾಗ. ಗಾಡಿ ಬಿಟ್ಟಿತ್ತು ಸರ್, ಹಿಂಗೆ ಗಾಡಿ ಬಿಟ್ಟಿತ್ತು ಒಂದು 4 ಗಂಟೆಗೆ ಗಾಡಿ ಹಿಂಗೆ ಬಿಟ್ಟಿತ್ತು. ನಾವು ಗಾಡಿದಾಗ ಎಲ್ಲರೂ ಮಡಿ ಗಾಡಿ ಎಲ್ಲ ಬಿಟ್ಟಿತ್ತು. ನಾವು ಎಲ್ಲರೂ ಮಡಿನ ಬಿತ್ತಂತ ಸುಮ್ಮನೆ ಕೂತಿದ್ವಿ. ಮತ್ತು ನಮಗೆ ಫೋನ್ ಬಂದು ನಮ್ಮ ದೋಸ್ತರು ಫೋನ್ ಹಚ್ಚಿದ್ರು, ಹಿಂಗೆ ಸಿಡಿದು ಬಿದ್ದು ನಮ್ಮ ಹೊಲಕ್ಕೆ ಯಾರು ಕೆಲಸಕ್ಕೆ ಹೋಗ್ಯಾರ ಅವ್ರ ಮ್ಯಾಗ ಬಿದ್ದು. ಹೋಗಿದ್ಮ್ಯಾಗ ನಾವು ಅಲ್ಲಿ ಹೋಗಿದ್ದೇವೆ ಸರ್. ಹೊಲ್ದಾಗ ಹೋಗಸ್ತಾನ 4 ಮಂದಿಗೆ ಹತ್ತಿತ್ತು. ಒಬ್ಬ ಗಂಡಸ ಮಗ, ನಮ್ಮ ದೋಸ್ತೇನವ, ಹೋಗೋರು ಲೇಡೀಸ್ ಎಲ್ಲರಿಗೆ ಟ್ರಾಕ್ಟರ್ದಾಗ ಹಾಕೊಂಡು ತಂದಿದ್ದೆವು ಸರ್. ತಂದಿದ ಮ್ಯಾಗ ಸೀದಾ ನಿಟ್ಟೂರು ಹಾಸ್ಪಿಟಲ್ಗೆ ಹೋಗಿದ್ದೆವು. ಹಾಸ್ಪಿಟಲ್ದಾಗ ಟ್ರೀಟ್ಮೆಂಟ್ ಮಾಡ್ಕಸಿ ಅವ್ರು ಸೀದಾ ರೆಫರ್ ಇದ್ದು ಬೀದರ್ ಮಾಡಿ 121 ಹಚ್ಚಿದ್ದೇವೆ ಸರ್. ಅದಕ್ಕೆ ಹತ್ತಿಲ್ಲ. ಮತ್ತು ನಾ 111